ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದರೆ ಅದನ್ನು ಒಂದು ತೆರೆ ಮೇಲೆ ತರೋದು, ಯಾವುದೋ ಮಿಲ್ಟ್ರಿ ಆಪರೇಷನ್ ಆಗಿರ್ಬೋದು, ಮತ್ತು ಯಾವುದೋ ಇನ್ಸಿಡೆಂಟ್ ಆಗಿರ್ಬೋದು, ಅದನ್ನು ತೆರೆ ಮೇಲೆ ತರೋದು ಈಗ ತುಂಬ ಕಾಮನ್ ಆಗಿದೆ. ದ ಉರಿ ಅಟ್ಯಾಕ್ ಆಗಿರ್ಬೋದು, ಇದೆಲ್ಲ ಮಿಲ್ಟ್ರಿ ಆಪರೇಷನ್ಗಳು. ಈ ಒಂದು ಇನ್ಸಿಡೆಂಟ್ನ ಫಿಲಮ್ ಮೇಲೆ ತಂದರು, ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಕೊಟ್ಟರು. ಸೊ ಅದರಿಂದ ಇವಾಗ ಬಾಲಿವುಡ್ನಲ್ಲಿ ಇದು ತುಂಬ ಕಾಮನ್ ಆಗಿದೆ. ಸೊ ಅದೇ ರೀತಿ ರೀಸೆಂಟಾಗಿ ನಡೆದಿತ್ತು ಅಂತಂದರೆ ಒಂದು ಇನ್ಸಿಡೆಂಟ್ ಅಂದರೆ ಲೈಕ್ ಪಾಕಿಸ್ತಾನ್ ಆರ್ಮಿ ಮತ್ತು ಇಂಡಿಯನ್ ಆರ್ಮಿ ಮಧ್ಯೆ ನಡೆದಂತಹ ಒಂದು ಕಾಳಗ ಇತ್ತಲ್ಲ. ಸೊ ಪಾಕಿಸ್ತಾನವ್ರ ಮೇಲೆ ಇಂಡಿಯಾವರು ನಡೆಸಿದಂಥ ಆಪ್ರೇಷನ್ ಸಿಂಧೂರ್ ಅಂತ ಗೌರ್ಮೆಂಟ್ ಅವರು ಒಂದು ನೇಮ್ ಕೂಡ ಕೊಟ್ಟರಲ್ಲ, ಅದೇ ಒಂದು ಆಪ್ರೇಷನ್ ಸಿಂಧೂರ್ ಮೇಲೇ ಫಿಲಮ್ ಬರ್ತಾಯಿದೆ ಬಾಲಿವುಡ್ನಲ್ಲಿ. ಈ ಒಂದು ಫಿಲಮ್ನ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಈ ಒಂದು ಫಿಲಮ್ಮು ದ ಕಾಶ್ಮೀರ್ ಫೈಲ್ಸ್ ಡೈರೆಕ್ಟರ್ ಇದ್ದಾರಲ್ಲ, ವಿವೇಕ್ ರಂಜನ್ ಅಗ್ನಿಹೋತ್ರಿ. ಸೊ ಇವರೇ ಈ ಒಂದು ಆಪ್ರೇಷನ್ ಸಿಂಧೂರ್ ಈ ಒಂದು ಫಿಲಮ್ನ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಹೀರೋ ಯಾರು ಕ್ಯಾಸ್ಟಿಂಗ್ ಎಲ್ಲ ಇದನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಬಟ್ ಈ ಒಂದು ಫಿಲಮ್ನ ಮಾಡ್ತಾಯಿದ್ದೀವಿ ಆಪ್ರೇಷನ್ ಸಿಂಧೂರ್ ಒಂದು ಬೇಸಿಸ್ ಮೇಲೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಪ್ರೀ ಪ್ರೊಡಕ್ಷನ್ ಕೆಲಸಗಳೆಲ್ಲ ಮುಗಿದಿದೆ. ಮತ್ತು ಒಂದು ಬುಕ್ ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಆರ್ಮಿಯವರು ಬರೆದಿದ್ರು, ಒಂದು ಇನ್ಸಿಡೆಂಟ್ ಏನೇನು ನಡೆದಿತ್ತು ಅಂತ. ಆ ಒಂದು ಬೇಸಿಸ್ ಮೇಲೆ ಎಲ್ಲ ವರ್ಕ್ಗಳನ್ನ ನಡೆಸ್ತಾ ಇದ್ವಿ ಅಂತ, ಲೈಕ್ ಆ ಒಂದು ಬೇಸಿಸ್ ಮೇಲೆ ಸಿನಿಮಾ ಸ್ಟೋರಿ ಹೋಗುತ್ತೆ. ಜೊತೆಗೆ ನಾವು ಕೂಡ ಓನ್ ರಿಸರ್ಚ್ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ.